ಆತ್ಮೀಯ ಪ್ರೇಕ್ಷಕರೇ, ತಮ್ಮೆಲ್ಲರಿಗೂ ಶ್ರೀವಿತ್ ನ್ಯೂಸ್ನ ಲೀಡರ್ಸ್ ಟಾಕ್ಗೆ ಸ್ವಾಗತ ಸುಸ್ವಾಗತ. ಯತ್ರ ನಾರ್ಯಂತೂ ಪೂಜ್ಯಂತೆ ರಮಂತೆ ತತ್ರದೇವತಾಃ. ಈ ಮಾತಿನ ಅರ್ಥವೇನು? ಪ್ರಾಚೀನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯೆ ಸಿಗುತ್ತಿತ್ತ? ಇಂದಿನ ಕಾಲದ ಮಹಿಳೆಯರ ಪಾತ್ರವೇನು? ಇದನ್ನ ತಿಳಿಸಿಕೊಡಲು ಸರಳ ಸಜ್ಜನಿಕೆಯ ಜ್ಞಾನ ಭಂಡಾರ, ಬಹುಮುಖ ಪ್ರತಿಭೆ, ಇತಿಹಾಸ ತಜ್ಞರು, ಇತಿಹಾಸ ಶಾಸನ ವೀರಗಲ್ಲುಗಳ ಸಂಶೋಧಕರು, ಇತಿಹಾಸ ಅಕಾಡೆಮಿಯ ಸದಸ್ಯರು, ಕರ್ನಾಟಕದ ನಾನಾ ಪ್ರದೇಶಗಳಲ್ಲಿ ನಾನಾ ಕಾಲೇಜುಗಳಲ್ಲಿ ಉಪನ್ಯಾಸ ನೀಡಿ ನಿವೃತ್ತಿಯಾಗಿ ಈಗ ತಮ್ಮದೇ ಆದ ಕೃತಿಗಳನ್ನು ರಚಿಸುತ್ತಿರುವ ಪ್ರೊಫೆಸರ್ KR ನರಸಿಂಹನ್ ಅವರನ್ನ ಈ ವಿಶೇಷ ಸಂಚಿಕೆಗೆ ಬರಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಇತಿಹಾಸ ಇಂದಿನ ಆಧುನಿಕ ಯುಗದಲ್ಲಿ ಎಷ್ಟು ಮುಖ್ಯವಾಗಿದೆ ಅಂತ ಹೇಳ್ತೀರಾ ಸರ್? ಇತಿಹಾಸ ಎಂಬುದು ಒಂದು ಕಾಲಕ್ಕೆ ಸೀಮಿತವಾದದ್ದಲ್ಲ. ಅದು ಎಲ್ಲ ಕಾಲಕ್ಕೂ ಇರುವ ಒಂದು ಅವಿಭಾಜ್ಯವಾದ ಅಂಗ. ಇತಿಹಾಸ ಇದು ನಾವು ಗತ ವೈಭವಗಳನ್ನ ಅಥವಾ ಗತ ಕಾಲದ ಸಂಗತಿಗಳನ್ನ ತಿಳಿದುಕೊಳ್ಳುವುದಕ್ಕೆ ಇರುವಂತಹ ಒಂದು ಪ್ರಮುಖವಾಗಿರತಕ್ಕಂತಹ ಆಧಾರ. ಹೀಗಾಗಿ ಇತಿಹಾಸ ಎಲ್ಲ ಕಾಲಕ್ಕೂ ಅಗತ್ಯವೇ ಆದದ್ದು. ಈ ಶಾಸನ ಮತ್ತು ವೀರಗಲ್ಲುಗಳ ಪ್ರಾಮುಖ್ಯತೆ ಏನು ಅಂತ ಸ್ವಲ್ಪ ತಿಳಿಸ್ತೀರಾ ಸರ್ ನಮಗೆ? ಶಾಸನಗಳು ಇತಿಹಾಸದ ಪ್ರಮುಖವಾದ ಸಾಧನಗಳು. ಶಾಸನಗಳು, ಸ್ಮಾರಕಗಳು ಇವೆಲ್ಲವೂ ಕೂಡ ನಮಗೆ ಇತಿಹಾಸವನ್ನ ಕಟ್ಟುವುದಕ್ಕೆ ಇರತಕ್ಕಂತಹ ಮೂಲ ದ್ರವ್ಯಗಳು, ಆಕರಗಳು. ಯಾವುದೇ ಶಾಸನಗಳಿಲ್ಲದೆ ಆಯಾ ಕಾಲದ ಇತಿಹಾಸವನ್ನ ನಾವು ರಚಿಸುವುದಕ್ಕೆ ಅಸಾಧ್ಯವೇ ಆಗುತ್ತದೆ. ಹೀಗಾಗಿ ಇತಿಹಾಸದ ಪ್ರಮುಖ ಸಾಧನ ಸಂಪತ್ತು ಅಥವಾ ಮೂಲ ಆಕಾರ ಎಂಬುದಾಗಿಯೇ ನಾವು ಶಾಸನಗಳನ್ನ ಪರಿಗಣಿಸಬೇಕು. ಈ ಶಾಸನಗಳಲ್ಲಿ ನಮಗೆ ವಿಶೇಷವಾಗಿ ಶಿಲಾಶಾಸನಗಳು ಮತ್ತು ಇತರ ಲೋಹಗಳ ಮೇಲೆ ಕೆತ್ತಿರತಕ್ಕಂತಹ ಶಾಸನಗಳು ಎರಡು ವಿಧವಾಗಿರತಕ್ಕಂತಹ ಪ್ರಕಾರಗಳನ್ನು ನಾವು ಗುರುತಿಸ್ತೇವೆ. ಸಾಮಾನ್ಯವಾಗಿ ಶಿಲಾಶಾಸನಗಳನ್ನೇ ನಮಗೆ ಪ್ರಮುಖವಾಗಿರತಕ್ಕಂಥ ಆಧಾರಗಳು ಅಂತ ಹೇಳಿ ನಾವು ಪರಿಗಣಿಸ್ತೇವೆ. ತಾಮ್ರಶಾಸನಗಳನ್ನು ಕೂಡ ನಾವು ಅದನ್ನ ಕೆಲವೊಮ್ಮೆ ಸೆಕೆಂಡರಿ ಸೋರ್ಸಸ್ ಆಗಿ, ಎರಡನೆಯ ಆಧಾರಗಳಾಗಿ ಪರಿಗಣಿಸ್ತಕ್ಕಂಥದ್ದು ಉಂಟು. ಹಲವೊಮ್ಮೆ ನಮಗೆ ಮೂಲ ತಾಮ್ರಶಾಸನಗಳನ್ನು ಕೂಡ ನಮಗೆ ಸಿಕ್ಕ ಕಾರಣದಿಂದ ಆಯಾ ರಾಜರ ವಂಶಾವಳಿಯನ್ನ ನಮಗೆ ನಿರ್ಧರಿಸಲಿಕ್ಕೆ ಸಾಧ್ಯವಾಗಿದೆ. ಇದೆಲ್ಲದರ ಜೊತೆಗೆ ವೀರಗಲ್ಲುಗಳು ಅಂತನ್ನೋ ಒಂದು ಪ್ರಕಾರ ಇದೆ. ಆ ವೀರಗಲ್ಲುಗಳಲ್ಲಿ ಯಾವುದು ಶಾಸನ ಸಹಿತವಾದಂತಹ ವೀರಗಲ್ಲುಗಳಿದೆ, ಶಾಸನ ರಹಿತವಾದಂತಹ ವೀರಗಲ್ಲುಗಳನ್ನು ಕೂಡ ಇದೆ. ವೀರಗಲ್ಲುಗಳು ಅಂತನ್ನೋದು ಅದು ಪರಾಕ್ರಮವನ್ನ, ಸಾಹಸವನ್ನ ನಮಗೆ ತಿಳಿಸ್ತಕ್ಕಂತಹ ಒಂದು ಸಾಧನಗಳು. ಯಾವ ಒಬ್ಬ ರಾಜನ ಕಡೆಯವರು ಶತ್ರುಗಳ ಮೇಲೆ ಹೋರಾಟವನ್ನು ಮಾಡಿ ಹೇಗೆ ಆ ಒಂದು ಸಂದರ್ಭದಲ್ಲಿ ಮರಣವನ್ನ ಹೊಂದುತ್ತಾರೆ, ಅವರಿಗೆ ದಾನ ದತ್ತಿಗಳಾಗಿ ನೀಡತಕ್ಕಂಥದ್ದು ನಮ್ಮ ವೀರಗಲ್ಲುಗಳಲ್ಲಿ ನಾವು ಕಂಡುಕೊಂಡು ಹೋಗ್ತೇವೆ. ನಾವು ಇಂತಹ ಅಸಂಖ್ಯಾತವಾಗಿರ್ತಕ್ಕಂಥ ವೀರಗಲ್ಲುಗಳು ನಮಗೆ ಸಿಕ್ಕಿದೆ. ನಮಗೆ ಉದಾಹರಣೆಗೆ ಬೇಗೂರಿನ ವೀರಗಲ್ಲಾಗಬಹುದು ಅಥವಾ ಈ ಹಲ್ಮಿಡಿ ಶಾಸನ ಆಗಬಹುದು. ಇವೆಲ್ಲವೂ ಕೂಡ ಆಯಾ ಕಾಲದ ವ್ಯಕ್ತಿಗಳ ಪರಾಕ್ರಮಕ್ಕೆ ಅನುಗುಣವಾಗಿ ನೀಡಿರತಕ್ಕಂತಹ ಪಾರಿತೋಷಕಗಳು ಅಂತಾನೆ ನಾವು ಹೇಳಬೇಕಾಗ್ತದೆ. ಇಂತಹ ಶಾಸನ, ವೀರಗಲ್ಲು ಮತ್ತು ಇತರ ಸ್ಮಾರಕಗಳು, ಅದು ಕೆರೆ ಕುಂಟೆಗಳಾಗಬಹುದು, ಕೋಟೆ ಕೊತ್ತಲಗಳಾಗಬಹುದು, ಅಥವಾ ಇನ್ಯಾವುದೇ ಒಂದು ಸ್ಮಾರಕಗಳಿಂದಲೂ ಕೂಡ ನಾವು ಚರಿತ್ರೆಯನ್ನ, ಇತಿಹಾಸವನ್ನ ರಚಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಉತ್ತಮವಾದ ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ಗಂಡಿನ ಪಾತ್ರ ಎಷ್ಟು ಮುಖ್ಯವಾಗಿರುತ್ತೋ ಹೆಣ್ಣಿನ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಗಂಡು ಹೆಣ್ಣು ಎರಡೂ ಕೂಡ ಸಮಾಜದ ಎರಡು ಕಣ್ಣುಗಳಿದ್ದ ಹಾಗೆ. ಯಾವುದೇ ಸಮಾಜ ಗಂಡು ಇಲ್ಲದೆಯೂ ಅದು ಏಳಿಗೆಯನ್ನು ಹೊಂದಲಿಕ್ಕೆ ಆಗುವುದಿಲ್ಲ, ಅಥವಾ ಹೆಣ್ಣು ಇಲ್ಲದೇನೂ ಕೂಡ ಅದು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಹೆಣ್ಣು ಗಂಡುಗಳೆಲ್ಲವೂ ಇಬ್ಬರೂ ಕೂಡ ನಮ್ಮ
ಸಮಾಜದಲ್ಲಿ ಅತ್ಯಂತ ಪ್ರಮುಖವಾಗಿರತಕ್ಕಂತಹ ಒಂದು ಪಾತ್ರವನ್ನು ನಿರ್ವಹಿಸಬಲ್ಲಂಥವರಾಗ್ತಾರೆ. ಹೆಣ್ಣಿಗೆ ಯಾವ ರೀತಿಯಾಗಿರತಕ್ಕಂತಹ ಪ್ರಾಮುಖ್ಯತೆಯನ್ನು ಕೊಡಬೇಕು, ಅದೇ ರೀತಿಯಾಗಿರ್ತಕ್ಕಂಥ ಪ್ರಾಮುಖ್ಯತೆ ಗಂಡಸಿಗೂ ಕೂಡ ಇರ್ತದೆ. ಒಂದು ಸಂದರ್ಭದಲ್ಲಿ ನಾವು ಹೆಣ್ಣಿಗಿಂತಲೂ ಕೂಡ ಗಂಡು ಪ್ರಮುಖವಾದವನು ಅಂತನ್ನೋ ಮಾತನ್ನ ಹೇಳ್ಕೊಂಡು ಹೋಗ್ತೇವೆ. ಆದರೆ ಹೆಣ್ಣು ಅಥವಾ ಗಂಡು ಪರಸ್ಪರ ಇಬ್ಬರೂ ಕೂಡ ಅವರಿಲ್ಲದೆ ಇವರು ಅಥವಾ ಇವರಿಲ್ಲದೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಹೀಗಾಗಿ ಹೆಣ್ಣು ಮತ್ತು ಗಂಡು ಎರಡೂ ಕೂಡ ಸಮಾಜದ ಎರಡು ಕಣ್ಣುಗಳು ಇದ್ದ ಹಾಗೆ ಅಂತ ನಾನು ಆ ಕಾರಣದಿಂದ ಹೇಳಿದ್ದು. ಹೆಣ್ಣಿನ ಏಳಿಗೆ ಅನೇಕ ಸಂದರ್ಭಗಳಲ್ಲಿ ಗಂಡಿನ ಒಂದು ಯಶಸ್ಸನ್ನು ಕೂಡ ಅವಲಂಬಿಸಿರ್ತದೆ. ಅಥವಾ ಯಾವುದೇ ಒಬ್ಬ ಗಂಡಿನ ಕೀರ್ತಿಯ ಹಿಂದೆ ಅಥವಾ ಅವನ ಯಶಸ್ಸಿನ ಹಿಂದೆ ಒಬ್ಬ ಹೆಣ್ಣು ಒಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ನಿರ್ವಹಿಸಬಲ್ಲಳು ಅಂತನ್ನೋದು ನಮಗೆ ವೇದಗಳ ಕಾಲದಿಂದಲೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ. ವೇದ, ಪುರಾಣ, ಇತಿಹಾಸ ಎಲ್ಲವೂ ಕೂಡ ನಮಗೆ ಇದನ್ನೇ ಹೇಳ್ತಕ್ಕಂಥದ್ದು. ಇವರಿಬ್ಬರೂ ಕೂಡ ಪರಸ್ಪರ ಪೂರಕವಾಗಿ ಒಂದು ಯಾವುದೇ ಗಾಡಿ ನಡಿಬೇಕಾದರೆ, ಯಾವುದೇ ಒಂದು ಕುಟುಂಬ ಸಾಗಬೇಕಾದ್ರೆ ಅದಕ್ಕೆ ಯಾವ ರೀತಿ ಎರಡು ಒಂದು ಎತ್ತುಗಳನ್ನು ಕೂಡ ಮುಖ್ಯ ಆಗ್ತದೆ ಅಥವಾ ನಡೆಸಿಕೊಂಡು ಹೋಗ್ತಕ್ಕಂಥ ಸಾಧನಗಳು ಮುಖ್ಯ ಆಗ್ತದೆ, ಹಾಗೆ ಹೆಣ್ಣು ಮತ್ತು ಗಂಡು ಎರಡೂ ಕೂಡ ಪ್ರಧಾನವಾದದ್ದು. ಒಂದು ಬಿಟ್ಟು ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆಗೆ ಅಥವಾ ಇನ್ನೊಂದು ಕಡೆಗೆ ಹೇಳಿದಾಗ ಅದು ಏರುಪೇರಾಗುತ್ತದೆ. ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಸಾಧ್ಯ ಆಗುವುದಿಲ್ಲ. ಪ್ರಾಚೀನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಕ್ತಿತ್ತಾ? ಯಾವ ಕಾಲಘಟ್ಟದಲ್ಲಿ ಅವರು ಶಿಕ್ಷಣದಿಂದ ವಂಚಿತರಾದ್ರು ಅಂತ ಸ್ವಲ್ಪ ನಮ್ಗೆ ತಿಳಿಸ್ಕೊಡ್ತೀರಾ? ಈಗಾಗಲೇ ನಾನು ಉತ್ತರ ಕೊಟ್ಟಿದ್ದೇನೆ. ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡು ಎರಡೂ ಕೂಡ ಎರಡು ಕಣ್ಣುಗಳಿದ್ದ ಹಾಗೆ ಅಂತ ನಾನು ಮಾತನ್ನು ಹೇಳಿದ್ದೇನೆ. ಶಿಕ್ಷಣ ಅಂತನ್ನೋದು ಒಂದು ಬದುಕಿನ ಪ್ರವೃತ್ತಿಗೆ ಅಗತ್ಯವಾಗಿರತಕ್ಕಂತಹ ಒಂದು ಸಾಧನ. ಯಾವುದೇ ಶಿಕ್ಷಣ ಉತ್ತಮವಾಗಿರತಕ್ಕಂತಹ ಗುರುಗಳ ಮೂಲಕವಾಗಿ ನಮಗೆ ದೊರೆತಾಗ ನಾವು ನಿಜಕ್ಕೂ ಕೂಡ ವಿದ್ಯಾವಂತರಾಗ್ತೇವೆ, ಗುಣಶೀಲ ಸಂಪನ್ನರಾಗುತ್ತೇವೆ. ಪ್ರಾಚೀನ ಕಾಲದ ವೇದಗಳ ಕಾಲದ ಒಂದು ವಿಚಾರಗಳನ್ನು ನಾವು ತಿಳಿದುಕೊಂಡು ಹೋಗ್ಲಿಕ್ಕೆ, ವೇದಗಳ ಕಾಲ ಅಂತಕ್ಕಂಥದ್ದು ಅದು ಋಷಿ ಮುನಿಗಳ ಕಾಲವಾಗಿತ್ತು. ಆ ಕಾಲದಲ್ಲಿ ಋಷಿ ಪತ್ನಿಯರು, ಆ ಋಷಿ ಪತ್ನಿಯರು ಯಾರಿದ್ರು ಅವರೂ ಕೂಡ ಋಷಿಗಳ ಒಂದು ಅಧ್ಯಯನಕ್ಕೆ, ಅವರ ಒಂದು ಸರಾಗವಾಗಿರತಕ್ಕಂಥ ವೇದಾಭ್ಯಾಸಕ್ಕೆ ನೆರವು ನೀಡ್ತಾ ಇದ್ರು. ಹೀಗಾಗಿ ಅವರೂ ಕೂಡ ಆಗಿಯೇ ಇದ್ರು. ಅವರಿಗೂ ಒಂದು ರೀತಿಯಾಗಿರತಕ್ಕಂಥ ಶಿಕ್ಷಣ ಇತ್ತು, ಶಿಕ್ಷಣ ಅವರು ಪಡೆದುಕೊಂಡಿದ್ರು. ನೋಡಿ, ವೇದಗಳ ಕಾಲ ಅಂತಂದ್ರೆ ಅದು ನಾವು ಯಾವ ಒಂದು ಕೃಷಿ ಅದಕ್ಕೆ ಮೂಲ ಆಗಿದ್ದಂತಹ ಕಾಲ, ಯಾವುದಕ್ಕೆ ಕೃಷಿಗೆ ಆದ್ಯತೆಯನ್ನು ನಾವು ಕೊಟ್ಟಿದ್ವಿ ಆ ಕಾಲ. ಕೃಷಿ ಅಂತಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಜಾನುವಾರುಗಳು, ಸಲಕರಣೆಗಳು ಎಲ್ಲವನ್ನೂ ಕೂಡ ಹೌದಲ್ವಾ. ಸೊ ಈ ಜಾನುವಾರುಗಳು ಅಂತಂದಾಗ ಮನೆಯಲ್ಲಿ ಇರ್ತಕ್ಕಂಥ ಜಾನುವಾರುಗಳನ್ನ ಸರಿಯಾಗಿ ನೋಡಿಕೊಂಡು ಅದಕ್ಕೆ ತಕ್ಕ ರೀತಿಯಲ್ಲಿ ಅದರ ಉಪಚಾರವನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಅದಕ್ಕೂ ಕೂಡ ಒಂದು ಶಿಕ್ಷಣ ಬೇಕಾಗಿತ್ತಲ್ವ. ಇದನ್ನ ಮಾಡ್ತಾ ಇದ್ದವರು ಯಾರು? ಋಷಿ ಪತ್ನಿಯರು. ಹೀಗಾಗಿ ಅವರಲ್ಲಿ ಆ ಒಂದು ಪರಿಕ್ರಮ ಇತ್ತಲ್ಲ, ಆ ಒಂದು ಸಾಧನೆ ಇತ್ತಲ್ಲ, ಆ ಸಾಧನೆಗೆ ಅನುಗುಣವಾಗಿರತಕ್ಕಂಥ ಶಿಕ್ಷಣವನ್ನ ಅವರು ಪಡ್ಕೊಂಡಿದ್ರು. ಏನು, ಪಶುಗಳ ಆರೈಕೆಯನ್ನ ಮಾಡ್ತಕ್ಕಂಥದ್ದು, ಪಶುಗಳಿಂದ ಬರ್ತಕ್ಕಂತಹ ಉತ್ಪನ್ನಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಇವತ್ತು ನಮಗೆ ಇದಕ್ಕೆ ಬೇರೆಯಾಗಿರ್ತಕ್ಕಂಥ ಪ್ರತ್ಯೇಕವಾಗಿರತಕ್ಕಂತಹ ಒಂದು ವಿಭಾಗಗಳು ಇದೆ ನಮಗೆ. ಅಂದ್ರೆ ವೇದಗಳ ಕಾಲದಲ್ಲಿ ಇದ್ದದ್ದು ಈ ಕಾಲದಲ್ಲೂ ಕೂಡ ಇದೆ ಅಂತನ್ನು. ಹೀಗಾಗಿ ವೇದಗಳ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡದೇ ಇದ್ರೂ ಕೂಡ ಅವರು
ತಮ್ಮ ಅನುಭವಗಳ ಮೂಲಕವಾಗಿ, ತಮ್ಮ ಅಭ್ಯಾಸದ ಮೂಲಕವಾಗಿ ಅಥವಾ ತಮ್ಮ ಪರಿಚರ್ಯೆಯ ಮೂಲಕವಾಗಿ ಆ ಒಂದು ಕ್ಷೇತ್ರದಲ್ಲಿ ಶಿಕ್ಷಣವನ್ನು ಗಳಿಸಿದ್ರು. ತದನಂತರದಲ್ಲಿ ಮಧ್ಯದಲ್ಲಿ ಯಾವುದೋ ಒಂದು ಗ್ಯಾಪ್ ಉಂಟಾಯಿತು, ಒಂದು ಕಂದರ ಉಂಟಾಯಿತು. ಆ ಕಂದರ ಉಂಟಾದ ನಂತರದಲ್ಲಿ ಇತಿಹಾಸದ ಕಾಲದಲ್ಲಿ ನಾವು ಸಾಕಷ್ಟು ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ನಾವು ಉದಾಹರಣೆಗೆ ನಾನು ಇಲ್ಲಿ ಹೇಳ್ತೇನೆ, ಬಂಗಾರಪೇಟೆ ಹತ್ತಿರ ಒಂದು ಕಾರುಬೆಲೆ ಅಂತನ್ನೋ ಒಂದು ಊರಿದೆ. ಅಲ್ಲಿ ಸಾವಿನಿರ್ಮಿಡಿ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳ ಒಂದು ಶಿಲ್ಪ ಇರ್ತಕ್ಕಂಥ ಶಾಸನ ಇದೆ. ಆಕೆಯನ್ನ ಸರ್ವಾರ್ಥ ಸಿದ್ಧಿ ಪ್ರಸಿದ್ಧಿ ಅಂತ ಹೇಳಿ ಆಕೆಯನ್ನ ಕರೀತಾರೆ. ಅಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸುಮಾರು 1200 ವರ್ಷಕ್ಕೆ ಹಿಂದಿನ ಮಾತು. ಯಾಕೆ ಅಂತಂದ್ರೆ ವೇದಗಳ ನಂತರ ನಾನು ಒಂದು ಉದಾಹರಣೆ ನಾನು ಕೊಡ್ತಾ ಇದ್ದೀನಿ. ಅಂದ್ರೆ ಇಂಥ ಎಷ್ಟೋ ಮಿಸ್ಸಿಂಗ್ ಲಿಂಕ್ಸ್ ಅಂತ ಹೇಳ್ತೇವೆ, ನಮಗೆ ಬಿಟ್ಟು ಹೋಗಿರತಕ್ಕಂಥ ಕೊಂಡಿಗಳು ಅಂತ ಹೇಳ್ತೇವೆ. ಆ ಕೊಂಡಿಗಳನ್ನ ನಾವು ಇನ್ನೂ ಕೂಡ ಅದನ್ನು ಗಳಿಸ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಇನ್ನು ನಿಮಗೆ ಪುರಾಣ ಉಪನಿಷತ್ತುಗಳ ಕಾಲಕ್ಕೆ ಹೋಗಿದ್ರೆ ಅಲ್ಲಿ ಗಾರ್ಗಿ ಅಂಥವ್ರು, ಮೈತ್ರೇಯಿ ಅಂಥವ್ರು ಕೂಡ ಬ್ರಹ್ಮವಾದಿನಿಯರನ್ನು ನಾವು ನೋಡ್ತೇವೆ. ನಾವು ಗಾರ್ಗಿ ಅಂತಕ್ಕಂಥ ಬ್ರಹ್ಮವಾದಿನಿ ಆಕೆ ಯಾಜ್ಞವಲ್ಕ್ಯರಿಗೇನೆ ಒಂದು ಪ್ರಶ್ನೆಗಳನ್ನ ಕೇಳಿ ಆ ಯಾಜ್ಞವಲ್ಕ್ಯರ ಹತ್ತಿರ ತನ್ನ ಒಂದು ಪ್ರತಿಭೆ ಪಾಂಡಿತ್ಯವನ್ನ ತಾನು ಹೇಗೆ ಬ್ರಹ್ಮವಾದಿನಿ ಅಂತ ಅನ್ನೋದನ್ನ ಸಾಬೀತು ಪಡಿಸಿದಂಥ ಹೆಣ್ಣು ಮಗಳು ಗಾರ್ಗಿ. ಹೀಗಾಗಿ ವೇದ, ಉಪನಿಷತ್ತು, ತದನಂತರದ ಕಾಲದಲ್ಲಿ ಬರ್ತಕ್ಕಂಥ ಇತಿಹಾಸ ಇವೆಲ್ಲವೂ ಕೂಡ ನಮ್ಮ ಅಧ್ಯಯನಕ್ಕೆ ಅದು ಸೀಮಿತವಾದ ಹಾಗೆ, ನಮ್ಮ ಅಧ್ಯಯನಕ್ಕೆ ಒಳಪಟ್ಟ ಹಾಗೆ ಆ ಶಿಕ್ಷಣ ಯಾರು ಪಡ್ಕೊಂಡಿದ್ರು, ಯಾರು ಶಿಕ್ಷಿತರಾಗಿದ್ರು, ಅಥವಾ ಯಾರಿಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಜ್ಞಾನದ ಒಂದು ವಿಸ್ಡಮ್ ಅಂತ ಏನ್ ಕರಿತೇವೆ ನಾವು, ಸಾಮ್ರಾಜ್ಯ ಅಂತ ಏನ್ ಕರಿತೇವೆ ನಾವು, ಆ ಜ್ಞಾನ ಸಾಮ್ರಾಜ್ಯದ ಅಧಿಪತಿಗಳಾಗಿದ್ರು ಅಂತ ಅನ್ನೋದಕ್ಕೆ ನಾನು ಗಾರ್ಗಿ ಮತ್ತೆ ಮೈತ್ರೇಯನ್ನ 2 ಉದಾಹರಣೆಗಳನ್ನ ನಾನು ಇಲ್ಲಿ ಕೊಡಬಯಸ್ತೇನೆ. ಆತ್ಮೀಯ ವೀಕ್ಷಕರೇ, ಈ ವಿಡಿಯೋನಲ್ಲಿ ಜಾಸ್ತಿ ಇರೋ ಕಾರಣದಿಂದ ವಿಡಿಯೋನ ಇಲ್ಲಿ ನಿಲ್ಲಿಸುತ್ತಿದ್ದೇವೆ. ಪ್ರಾಚೀನ ಕಾಲದಲ್ಲಿ ಮಹಿಳೆಯರ ಶಿಕ್ಷಣದ ಬಗ್ಗೆ ಇತಿಹಾಸ ತಜ್ಞ ಪ್ರೊಫೆಸರ್ KR ನರಸಿಂಹನ್ ಅವರಿಂದ ಮುಂದಿನ ಭಾಗದಲ್ಲಿ ತಿಳಿಯೋಣ. ನಮಸ್ಕಾರಗಳು.